ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಧ್ಯಾಹ್ನದ ಲಂಚ್ ಅದ್ರ ಜೊತೆ ನನಗೆ ತುಂಬ ಜನ ಕೇಳಿದರು, ನಿಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ರೀತಿ ಮಾಡ್ತೀರಾ, ಇಷ್ಟು ಫ್ರೆಶ್ ಆಗಿರುತ್ತೆ ಅಂತ. ನಮ್ಮ ಮನೆಗೆ ಬರೋರೆಲ್ಲ ಅದೇ ಕೇಳ್ತಾರೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ನಾನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೆ. ನಾನು 1 ಕಪ್ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಸುಲಿದಂಥ ಬೆಳ್ಳುಳ್ಳಿ ಇದು. ಅದಾದಮೇಲೆ ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ತೊಳೆದು ಒರೆಸಿ ಯೂಸ್ ಮಾಡ್ತಾಯಿದ್ದೀನಿ. ನೀರಿನಂಶ ಇರಬಾರ್ದು, ಆವಾಗಲೇ ನೀರಿನಂಶ ಇದ್ದರೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ಲು ಬರುತ್ತೆ, ಇನ್ನು ಹಾಳಾಗುತ್ತೆ ಬೇಗ, ಕಲರು ಕೂಡ ಚೇಂಜ್ ಆಗುತ್ತೆ, ಫ್ರೆಶ್ ಆಗಿರಲ್ಲ. ಅದಕ್ಕೋಸ್ಕರ ಎರಡನ್ನೂ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ವಿನಿಗರ್ನ ಬಳಸಲ್ಲ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ. ವಿನಿಗರ್ ನಮ್ಮ ಮನೇಲಿ ಭಾಳ ಕಡಿಮೆ ಉಪಯೋಗ ಮಾಡ್ತೀವಿ. 1-2 ಚಮಚ ಆಗೋಷ್ಟು ಎಣ್ಣೆನ ಹಾಕ್ತೀನಿ. ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಬಳಸಿ, ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತೀರಾ ಅದನ್ನು ಬಳಸಿ. ಅದಾದಮೇಲೆ ಚೆನ್ನಾಗಿ ನೈಸಾಗಿ ರುಬ್ಕೊತೀನಿ. ರುಬ್ಬುವಾಗಲೂ ಅಷ್ಟೇ ನೀರು ಹಾಕೋದಿಲ್ಲ, ನೀರನ್ನೇ ಸೋಕ್ಸಲ್ಲ ನಾನು. ಅಷ್ಟು ನಿಧಾನವಾಗಿ ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡಿ ಚೆನ್ನಾಗಿ ನೈಸಾಗಿ ರುಬ್ಕೊತೀನಿ. ರುಬ್ಬಿ ಸ್ಟೋರ್ ಮಾಡುವಾಗಲೂ ಅಷ್ಟೇ ನಾವು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿಡಲ್ಲ. ಇದನ್ನು ಒಂದು ಗಾಜಿನ ಬಾಟ್ಲ್ ಇಟ್ಕೊಂಡಿದ್ದೀನಿ. ಇದಕ್ಕೋಸ್ಕರನೇ ಆ ಒಂದು ಬಾಟಲಲ್ಲಿ ಹಾಕಿ ಚೆನ್ನಾಗಿ ಮುಚ್ಚಳ ಮುಚ್ಚಿ ಅದಕ್ಕೆ ಅಂತಲೇ ಒಂದು ಚಮಚನ ಹಾಕಿ ಬಿಟ್ಬಿಡ್ತೀನಿ. ಯಾಕೆಂದರೆ ಯಾವಾಗಲೂ ನಾವು ಯಾವ್ಯಾವುದೋ ಚಮಚನ ಯೂಸ್ ಮಾಡುವಾಗ ಸ್ವಲ್ಪ ನೀರಿನ ಅಂಶ ಎಲ್ಲ ಸೇರಿರುತ್ತಲ್ವ, ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ನೀವು ತಿಂಗಳನ್ಗಟ್ಟಲೆ ಇಟ್ಟರೂ ಕೂಡ ಇಷ್ಟೇ ಫ್ರೆಶ್ ಆಗಿರುತ್ತೆ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ನಾನು ಸೋಯಾ ಚಂಕ್ಸ್ ತೊಗೊಬಂದಿದ್ದೀನಿ. ಇವತ್ತು ಇದೊಂದು ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಮಧ್ಯಾಹ್ನದ ಊಟಕ್ಕೆ ಡಿಮಾರ್ಟಿಂದ ತೊಗೊಂಡು ಬಂದೆ. ಭಾಳ ಚೆನ್ನಾಗಿತ್ತು, ಸಣ್ಣ ಸಣ್ಣ ದಾನ ಬಂದಿತ್ತು. ನನಗಂತೂ ತುಂಬ ಇಷ್ಟ. ಹುಡುಕ್ತಾ ಇದೆ, ಸಿಕ್ಕಿರಲಿಲ್ಲ ಎಷ್ಟು ದಿನ, ಇವಾಗ ಸಿಕ್ತು, ಹಂಗಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ನನಗಿಲ್ಲಿ ಒಬ್ಳಿಗಾಗೋಷ್ಟು ಸೋಯಾ ಚಂಕ್ಸ್ನ ನೆನೆಯಾಕಿಡ್ತೀನಿ. ಇದನ್ನೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ನೀರು ಹಾಕಿಟ್ರೆ ಬೇಗ ಸಾಫ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದಂತೂ ಕ್ವಾಲಿಟಿ. ಪ್ರಮೋಷನ್ ಇಲ್ಲ, ಚೆನ್ನಾಗಿದೆ ಅಷ್ಟೇ. 10 ನಿಮಿಷ ನಾನು ಈ ಬಿಸಿನೀರನ್ನ ಹಾಕಿ ಮುಚ್ಚಿಟ್ಬಿಡ್ತೀನಿ, ಸ್ವಲ್ಪ ಹೊತ್ತು ಚೆನ್ನಾಗಿ ಸಾಫ್ಟ್ ಆಗಲಿ. ಈಗ 10 ನಿಮಿಷ ಬಿಟ್ಟಿದ್ದೆ, ಇನ್ನೂ ಸ್ವಲ್ಪ ಬಿಸಿನೇ ಇತ್ತು. ಇದಕ್ಕೆ ನಾನೀಗ ಸ್ವಲ್ಪ ತಣ್ಣೀರನ್ನ ಸೇರಿಸ್ಕೊಂಡು ಈ ಸೋಯಾ ಚಂಕ್ಸ್ ಏನಿತ್ತು ಇದನ್ನೆಲ್ಲ ಹಿಂಡ್ಕೊಂಡು ತೊಗೊತೀನಿ. ಈ ಗ್ರೇವಿ ಅಂತೂ ನನಗೆ ಇತ್ತೀಚೆಗೆ ಭಾಳ ಇಷ್ಟ ಆಗ್ತಾಯಿದೆ. ಮುಂಚೆ ನಾನು ಯಾವತ್ತೂ ತಿಂದಿರಲಿಲ್ಲ ಸೋಯಾ ಚಂಕ್ಸ್. ನಾನ್ ವೆಜ್ ತಿನ್ನೋದನ್ನು ಬಿಟ್ಟ ಮೇಲೆ ನಾನಂತೂ ಈ ಥರನೇ ಹುಡುಕ್ತಾ ಇರ್ತೀನಿ, ಪ್ರೋಟೀನ್ ಬೇಕಲ್ವಾ ಅಂತೇಳಿ. ಈಗ ಚೆನ್ನಾಗಿ ಹಿಂಡ್ಕೊಂಡಂಥ ಸೋಯಾ ಚಂಕ್ಸ್ ಏನಿತ್ತು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ತೊಗೊತಾ ಇದ್ದೀನಿ. ಒಂದು ಸಣ್ಣ ಸೈಜ್ ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೆ. 1 ಈರುಳ್ಳಿನ ಈ ಥರ ಪೀಸಾಗಿ ಕಟ್ ಮಾಡಿ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು, ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ನಾನು ಮಾಡ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ ಆಗೋಷ್ಟು, ಸ್ವಲ್ಪ ಹಳದಿ, 1 ಚಮಚ ಆಗೋಷ್ಟು ಕಡಲೆ ಹಿಟ್ಟು ಅಂದರೆ ಬೇಸನ್ನು, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರು, 1 ಚಮಚ ಆಗೋಷ್ಟು ಧನಿಯಾ ಪೌಡ್ರು, 1 ಚಮಚ ಆಗೋಷ್ಟು ಗರಂ ಮಸಾಲ, ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. 1 ಚಮಚ ಆಗೋಷ್ಟು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಹತ್ರ ಏನಾದರೂ ಟೈಮ್ ಇದ್ದರೆ ಓವರ್ ನೈಟ್ ಇಟ್ಬಿಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಸೋಯಾ ಚಂಕ್ಸ್ ತಿನ್ನುವಾಗ ನಿಮಗೆ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ. ಚಿಕನ್ಗಿಂತನೂ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ರೀ. ಇವಾಗಂತೂ ನನಗೆ ಭಾಳ ಇಷ್ಟ ಸೋಯಾ ಚಂಕ್ಸ್ ಎಲ್ಲ. ಭಾಳಷ್ಟು ರೆಸಿಪಿನ ಮಾಡ್ಕೊಂಡಿದ್ದೀನಿ ನಾನು ಸೋಯಾ ಚಂಕ್ಸ್ನ ಬಳಸಿ. ಅದಾದಮೇಲೆ ಮಸಾಲೆ ಒಗ್ಗರಣೆ ಹಾಕೋಬೇಕಲ್ವ, ಅದಕ್ಕೆ ನಾನಿಲ್ಲಿ ಒಂದು ಸಣ್ಣ ಪೀಸು ಚಕ್ಕೆ ತೊಗೊಂಡಿದ್ದೀನಿ, ಒಂದೇ ಒಂದು ಏಲಕ್ಕಿ, ಒಂದೇ ಒಂದು ಲವಂಗ ಮತ್ತು ಸ್ವಲ್ಪ ಕಲ್ಲುವು. ಇದಿಷ್ಟು ಒಗ್ಗರಣೆಗೆ ಯಾವುದೇ ರೀತಿಲಿ ರುಬ್ಬಂಗೇನಿಲ್ಲ ಇದಕ್ಕೆ ಮಸಾಲೆನ. ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋದು. ಇಲ್ಲಿ ಮತ್ತೆ 2 ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಹುಳಿ ಕಡಿಮೆ ಬೇಕು ಅನಿಸಿದ್ರೆ ಟೊಮೆಟೊನ ಒಂದೇ ಹಾಕ್ಬೋದು. ನಾನಿಲ್ಲಿ 1.5 ಹಾಕ್ತಾಯಿದ್ದೀನಿ. ನನಗೊಂದು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಟೊಮೆಟೊನ ನೋಡಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ನಾವು ಮೊಸರಲ್ಲಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಟೊಮೆಟೊನ ಕಡಿಮೆನೇ ಹಾಕಬೇಕಾಗತ್ತೆ. 2 ಈರುಳ್ಳಿನೂ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಫಸ್ಟು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು
1 ಚಮಚ ಆಗೋಷ್ಟು ಎಣ್ಣೆ ಹಾಕಿ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಂಥ ಸೋಯಾ ಚಂಕ್ಸಿದ ಮಸಾಲ ಏನಿತ್ತು ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಸುಂಡೋವರೆಗೂ ಹುರ್ಕೊತೀನಿ. ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, 2ರಿಂದ 3 ನಿಮಿಷ ತಗೊಳುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀರು ಸುಂಡೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಹುರಿದಿದ್ದಾಯಿತು ನೋಡಿ. ಇದನ್ನು ಹಿಂಗೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ನಾನಿಲ್ಲಿ ಸ್ವಲ್ಪ ಗ್ರೇವಿನ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಫ್ರೈ ಪ್ಯಾನ್ಗೆ ನಾನು 2 ಚಮಚ ಆಗೋಷ್ಟು ಎಣ್ಣೆ ಮತ್ತು ನಾನು ಎತ್ತಿಟ್ಕೊಂಡಂಥ ಕಡ ಮಸಾಲೆಗಳು, ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿದ ನಂತರ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಂಡು, ಚಿಲ್ಲಿ ಪೌಡ್ರು ಆವಾಗಲೇ ನಾನು ಕಡಿಮೆ ಹಾಕಿದ್ದೆ ಮ್ಯಾರಿನೇಟ್ ಮಾಡಲಿಕ್ಕೆ. ಇವಾಗ ಗ್ರೇವಿಗೆ ಬೇಕಾಗುವಷ್ಟು ಚಿಲ್ಲಿ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೇವಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಈ ಸೋಯಾ ಚಂಕ್ಸ್ ಕ್ಯಾಪ್ಸಿಕಮ್ ಎಲ್ಲ ಏನಿತ್ತು ಇದನ್ನು ಸೇರಿಸ್ಕೊಂಡು 1-2 ನಿಮಿಷ ಇದನ್ನು ಹುರ್ಕೊಂಡು, ಅದಾದಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ 1-2 ಕುದಿ ಕುದಿಸ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಂಬಲ್ಲ ನೀವು, ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಬಳಸಿದರೆ ಒಂದು ಒಳ್ಳೆ ಕಲರ್ ಬರ್ತಾಯಿತ್ತು. ಆದರೆ ನಾನು ಅದನ್ನು ಬಳಸಲ್ಲ. ಅದನ್ನು ತಿಂದಾಗೆಲ್ಲ ನನಗೆ ಹೊಟ್ಟೆ ಉರಿ ಶುರು ಆಗುತ್ತೆ. ಹಂಗಾಗಿ ನಮ್ಮ ಮನೇಲಿ ಏನು ನಾವು ಪುಡಿ ಮಾಡ್ಕೊಂಡಿರ್ತೀವೋ ಅದನ್ನೇ ಬಳಸ್ತಾ ಇದ್ದೀನಿ. ತುಂಬ ಜನ ಇದಕ್ಕೆಲ್ಲ ಕಲರ್ ಬರಬೇಕು ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರೆಲ್ಲ ಉಪಯೋಗ ಮಾಡ್ತಾರೆ, ನಾನು ಮಾಡಲ್ಲ ಅಷ್ಟೇ. ಇದು ನನಗೆ ನಾರ್ಮಲ್ ಕಲರ್ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ಜೊತೆಗೊಂದು ನಾನು ಬೀಟ್ರೂಟ್ ಚಪಾತಿನ ಮಾಡ್ಕೊಂಡಿದ್ದೆ, ಸ್ಯಾಲೆಡ್ ತೊಗೊಂಡಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.